ಪರಭಾಷೆಯವರ ದಬ್ಬಾಳಿಕೆ ನಿರಂತರವಾಗಿದೆ. ಇಡೀ ರಾಜ್ಯದಲ್ಲಿ ಪರಭಾಷೆಯವರು ಸುಮಾರು 2 ಕೋಟಿಗೂ ಜನ ಆವರಿಸಿಕೊಂಡಿದ್ದಾರೆ. ಬಿಹಾರದಿಂದ ಬಂದಿದ್ದಾರೆ, ಉತ್ತರ ಪ್ರದೇಶದಿಂದ ಬಂದಿದ್ದಾರೆ, ಗುಜರಾತ್ನಿಂದ ಬಂದಿದ್ದಾರೆ, ನಾನಾ ಕಡೆಯಿಂದ. ಹಿಂದಿ ಮಾತಾಡ್ತಕ್ಕಂಥವ್ರು ಬಹಳ ಜಾಸ್ತಿ, ತಮಿಳು ಮಾತಾಡ್ತಕ್ಕಂಥವ್ರು, ತೆಲುಗು ಮಾತಾಡ್ತಕ್ಕಂಥವ್ರು ಜಾಸ್ತಿ. ಪರಭಾಷೆಯವರಿಂದ ಕರ್ನಾಟಕದಲ್ಲಿ ಕ್ರೈಮ್ ಬಹಳ ಜಾಸ್ತಿ ಆಗ್ತಾ ಇದೆ. ಡ್ರಗ್ ಮಾಫಿಯಾ ನಿರಂತರವಾಗಿ ಎಲ್ಲಿ ಅಂದ್ರಲ್ಲಿ ನಡೀತಾ ಇದೆ. ಡ್ರಗ್ ಮಾಫಿಯಾ ಅಂತಂದ್ರೆ ಅಸಾಧಾರಣವಾಗಿ ನಡೀತಾ ಇದೆ. ಇದು ಕರ್ನಾಟಕದ ಪೊಲೀಸರಿಗೆ ಸವಾಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ, ವಿಮಾನ ನಿಲ್ದಾಣದಲ್ಲಿ, ಬಸ್ ನಿಲ್ದಾಣದಲ್ಲಿ, ಹೋಟೆಲ್ಗಳಲ್ಲಿ, ಎಲ್ಲಿ ಅಂದ್ರಲ್ಲಿ ಬೇರೆ ಬೇರೆ ದೇಶದಿಂದ ಮಾದಕ ವಸ್ತುಗಳನ್ನ ತೊರೆದು ಮಾರದು. ಇದರಿಂದ ತೀವ್ರವಾಗಿ ರಾಜ್ಯದಲ್ಲಿ ಬಹಳ ಕೆಟ್ಟ ಕೆಟ್ಟ ಅಪರಾಧಗಳು ಭಾರಿ ಆಗ್ತಾ ಇದೆ. ಅಪರಾಧಗಳು ನಿಲ್ಲಬೇಕಾದರೆ ಪರಭಾಷೆಯವರು ಕರ್ನಾಟಕದಿಂದ ಹೊರಗಡೆ ಉಳಿದ್ರೆ ಮಾತ್ರ ಸಾಧ್ಯ. ಅವರಿಲ್ಲಿ ಗೌರವವಾಗೂ ಇರೋದಿಲ್ಲ, ಕನ್ನಡನೂ ಕಲಿಯೋದಿಲ್ಲ, ಅವ್ರ ಇಚ್ಛೆ ಬಂದಾಗ ನಡ್ಕೊಳ್ತಾ ಇದ್ದಾರೆ.